ನಮಸ್ಕಾರ. ಇವತ್ತಿನ ದಿವಸ ಒಂದು ಪೇಷಂಟ್ ದ್ಯಾಮಣ್ಣ ಭಜಂತ್ರಿ ಅಂತೇಳಿ 13 ತಿಂಗಳದ ಮಗು, ಗಂಡು ಮಗು. ಮೊದಲು ಸಿಂಧೂರಿನಲ್ಲಿ ತೋರಿಸಿದ ನಂತರ ಶಾಂತಿ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಮುಂದಿನ ಟ್ರೀಟ್ಮೆಂಟ್ ಶಾಂತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸಬ್ದಿಸಿದ ನಂತರ ಮಗುಗೆ ಜಾಸ್ತಿ ಕಾಯಿಲೆ, ಗಂಭೀರ ಕಾಯಿಲೆ ಅಂತ ಹೇಳಿ ತೀರ್ಮಾನಪಟ್ಟು ಮಗುವಿನ ಕಾಯಿಲೆ ಕೂಡ ಇದೆ, ಇಲ್ಲಂತಲ್ಲ. ಉಸಿರಾಟ ತೊಂದರೆ ಇದೆ, ಮೆದುಳಿನ ಸಮಸ್ಯೆ ಇದೆ, ರಕ್ತದ ಸಂಬಂಧಪಟ್ಟಿದ್ದಿದೆ, ಕಿಡ್ನಿ ಫುಡ್ ಕೂಡ ಫೇಲ್ ಆಗಿದೆ, ಅದು ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿದ್ದಾವೆ, ಫಿಟ್ಸ್ ಸತತ ಬರ್ತಾ ಇದೆ. ಆಮೇಲೆ ಆ ಮಗುವಿನ ಕಂಡೀಷನ್ ವೆಂಟಿಲೇಟರ್ ಮ್ಯಾಗಿದ್ದಾಗ ಯಾರು ವೈದ್ಯರಾಗಲಿ ಕೂಡ ಅವರು ಒಂದು ನಿರ್ದಿಷ್ಟವಾದಂಥೇಳಿ ಒಂದು ಪ್ರತಿಶತ ವಯಸ್ಸು ಹೇಳ್ತಾರೆ. ಯಾರಾದರೂ ಗ್ಯಾರಂಟಿ ಅಂತ ಯಾರೂ ಹೇಳೋಂಗಿಲ್ಲ. ಇವನ್ ನನ್ನ ಕಡೆ ಇದ್ರು ಕೂಡ ನಾನಾದರೂ ಅದನ್ನ ಹೇಳ್ತೀನಿ. ಈ ಮಗುವಿನ ಕಂಡೀಷನ್ ನೋಡಿ ಅವರಿಗೆ ಒಂದು ಆ ಕಾಯಿಲೆಯ ಗಂಭೀರತೆ ಬಗ್ಗೆ ಹೇಳಿರ್ತಾರೆ. ಅಂದರೆ ಏನು, ಈಗಿನ ಕಂಡೀಷನ್ಗೆ ಒಂದು 20% ಬದುಕ್ಬೋದು, 80% ಬದುಕಲಿಕ್ಕಿಲ್ಲ, ಅಥವಾ 50-50 ಚಾನ್ಸ್ ಅಂತ ಹಿಂಗೆ ಹೇಳಿರ್ತಾರೆ. ಅದನ್ನ ತಿಳ್ಕೊಂಡು ಕೂಸನ್ನು ಉಳಿಯಂಗಿಲ್ಲ ಅಂತ ಹೇಳಿ ಇವರು ಪೇಷಂಟಿನ ಅಟೆಂಡರ್ ಸ್ವತಃ ತಾವು ತಮ್ಮ ಬುದ್ಧಿಯಿಂದ ಮಗು ಕಂಡೀಷನ್ ಕ್ರಿಟಿಕಲ್ ಇದೆ, ಆಗಂಗಿಲ್ಲ ಅಂತೇಳಿ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ. ಇದು ವೈದ್ಯರು ಯಾರೂ ಹೇಳಿರಂಗ ಮಗು ಸತ್ತೈತಿ ಅಥವಾ ಮಗು ಬದುಕಂಗಿಲ್ಲ ಅಂತ ಯಾರು ಹೇಳಂಗಿಲ್ಲ. ಪ್ರಯತ್ನ ಮಾಡ್ತಾರೆ. ನಾನಾದರೂ ಕೂಡ ಪ್ರಯತ್ನ ಮಾಡ್ತೀನಿ, ಅವರಾದರೂ ಕೂಡ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನಕ್ಕೆ ಇವರಿಗೆ ಅಲ್ಲಿ ಇದು ಅನ್ನಿಸ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ತಾವು ತಮ್ಮ ಸ್ವಂತ ಇಚ್ಛೆಯಿಂದ ಕರ್ಕೊಂಡ್ಬಂದಿದ್ದಾರೆ, ಹೊರತು ಯಾರು ವೈದ್ಯರು ಆ ಕೂಸು ಸತ್ತೈತೆ ಅಂತ ಹೇಳಿಲ್ಲ. ಫಸ್ಟ್ ಥಿಂಗ್. ಎರಡನೇದು, ಇಲ್ಲಿ ಬಂದಾಗ ಕೂಸಿನ ಕಂಡೀಷನ್ ಕೂಡ ಕ್ರಿಟಿಕಲ್ನ ಇದ್ದಾರೆ. ಇವನ್ ನಾನು ಕೂಡ ನೋಡಿದಾಗೆ ಆ ಮಗುನ ಅಟೆಂಡರ್ ನಾನು ಹೇಳಿದ್ದು ಕೂಡ ಸೇಮ್. 90% ನಾ ಪ್ರಯತ್ನ ಮಾಡಿದ್ರು ಕೂಡ ಮಗು ಬದುಕಲಿಕ್ಕಿಲ್ಲ. 10% ಮಿರಾಕಲ್ ಯಾವಾಗಾದ್ರೂ ಆಗೋ ಚಾನ್ಸಸ್ ಇರ್ತವೆ, ಆಗ್ತದೆ ಅಂತೇಳಿ ಪ್ರಯತ್ನ ಮಾಡಿ. ಯಾಕಂದ್ರೆ ಮಗುನಿಗೆ ಸ್ವಂತ ಉಸಿರಾಟ ಇದೆ, ಉಸಿರಾಟ ಎದೆ ಬಡ್ತ ಕೂಡ ಇದೆ. ಆಮೇಲೆ ಅದಕ್ಕೆ ಆದ್ರೆ ನಾವು ವೆಂಟಿಲೇಟರ್ ಮೇಲೆ ಹಾಕೊಂಡು ಈಗ ಕೂಸಿಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕೂಸು ಏನು ಫೇಲ್ ಆಗಿಲ್ಲ. ಇದೇನು ನ್ಯೂಸ್ ಬರ್ತಾ ಇದೆಲ್ಲ, ಕೂಸು ಸತ್ತಿದ್ದು ಕೂಸನ್ನು ಡಿಕ್ಲೇರ್ ಮಾಡಿ ಕೂಸು ಬದುಕೈತೆ ಅಂತೇಳಿ ಹಂಗೆಲ್ಲ ಸುಳ್ಳೋದು ಆ ಥರ ಏನಿಲ್ಲ. ಕೂಸು ಬದುಕಿದ್ದನ್ನೇ ಕರ್ಕೊಂಡು ಬಂದಿದ್ದಾರೆ. ಅದು ಕೂಸಿನ ಕಂಡೀಷನ್ ಕ್ರಿಟಿಕಲ್ ಇದೆ. ನಾನಾದರೂ ಅದನ್ನ ಹೇಳ್ತಾ ಇದ್ದೀನಿ, ಅವರಾದರೂ ಅದನ್ನ ಹೇಳ್ಯಾರ. ಇದು ಅವ್ರವ್ರ ಪ್ರಕಾರ, ಅವ್ರವ್ರ ತಿಳುವಳಿಕೆ ಪ್ರಕಾರ ಇದು ನ್ಯೂಸ್ ಆಗಿದ್ದು, ಹೊರತು ಯಾರಿಗೂ ತಪ್ಪು ಕಲ್ಪನೆ ಏನಿಲ್ಲ. ಗಾಳಿ ಆಡ್ಬೇಕು ಹುಡುಗ ಸರ, ಗಾಳಿ ಆಡ್ಬೇಕು. ಸ್ವಲ್ಪ ನೀವು ನಿಂತ್ರ ಸ್ವಲ್ಪ ಸರಿ ಅದರ ಸ್ವಲ್ಪ ಕೊಡ್ರಿ. ಸ್ವಲ್ಪ ಗಾಳಿ ಆಡ್ಬಿಡ್ರಿ. ಇಲ್ಲ ಗಾಳಿಯಾರ ಮಾಡಿ ಸ್ವಲ್ಪ ಗಾಳಿ ಆಡಲಿ ಅವ್ರ ಮಗ್ಳು ಇರ್ಬೇಕ್ರಿ. ಯಾವ್ದು ಸರಿ, ಇವ್ರು ಕಡೆ ಬರ್ತೀನಿ. ಅಲ್ಲಿ ಮೇಲ್ ಬಿಟ್ರಿ ಮತ್ತೆ ಅಲ್ಲಿ ವಸ್ತು ನಮ್ಮ ಸರ್, ಅದು ಇನ್ನ ಪ್ರಧಾನ ಮಾತಾಡ್ತಾರೆ. ವಸ್ತು ನಮ್ದು ಮಾತಾಡೋದು. ಹೇಳೋಣ, ಅದು ಮಗುವಿನ ಸತ್ತು ಬದುಕೈತಂತ ಸುದ್ದಿ ಬಂದಿತ್ತು, ಏನಾಗೈತೆ ರೀ ಎಕ್ಸಾಕ್ಟ್ಲಿ ಅದು? ಮಗು ಸತ್ತು ಸುದ್ದಿ ಬಂದದೆಲ್ಲ ಸುಳ್ಳು ಸರ. ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಕಲಿ ಬಂದಿವಿ ಅಂತ ಹೇಳಿದ್ವಿ. ಅಂದ್ರೆ ಮಗು ಡಿಸ್ಚಾರ್ಜ್ ಮಾಡಿದ ಬದುಕಿತ್ತಲ್ಲ ರೀ ಅಲ್ಲಿ? ಬದುಕಿತ್ತು ಸರ್. ಮತ್ತು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಸರ್, ಹಿಂಗೆ ಸತ್ತೈತಿ ಅದು ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಈಗ ಹೆಂಗೆ ಐತ್ರಿ ಮಗುವಿನ ಕಂಡೀಷನ್? ಆರಾಮಾಯ್ತು ಹೇಳಿ ಸರ್. 100% 90% ಕೋಮಾ ಇದೆ ಅಂತ ಹೇಳ್ಯಾರ ಸರ್ ಡಾಕ್ಟ್ರ್. ಮತ್ತು ಹೆಂಗೆ ಮಣ್ಣಿಗೆ ಹೆಂಗೆ ಬಂದ್ರಿ ಎಲ್ಲರೂ? ಸುಳ್ಳು ಸರ್ ಅದು ಕೂಸು ಸರ.
ನಮ್ಮ ಮಂದಿ ಏನಂತ ಸರ್ ಯಾವ್ದು ಇಲ್ಲ ಸರ್ ಅದು ಅವ್ರ ಸರ್ ಹೇಳಿದ್ರ ಸರ್ ಬಾಲ್ಕೋಟೆಗ ಗ್ಯಾರಂಟಿ ಇಲ್ಲ ಸರ್ ಆರು ಸತ್ಯತ್ ಅಂತ ಹೇಳಿಲ್ಲ. ಇಲ್ಲ ಸರ್ ಇಲ್ಲ ಸುಳ್ಳು ಹೋಗ್ಬೋದು 2 ದಿವಸ ಬಿಟ್ಟು ಹೋಗ್ಬೋದು ಕೂಸ ಅದಕ್ಕೆ ನಾವೇನು ಸರ್ ಅದು ಡೆಡ್ ಬಾಡಿ ಆಗಿರ್ಬೇಕು ಸರ್ ಅಂತ ನಾವು ತೊಗೊಂಡಿದ್ದೀವಿ ಸರ್. ಅದು ನೀವ ಅನ್ಕೊಂಡ್ಬಿಟ್ರೆ ಸತ್ಯತ್ ಅಂತ. ಹೌದು ಸರ್ ಡಾಕ್ಟರ್ ಏನು ಹೇಳಿಲ್ಲ. ಸಮಸ್ಯೆ ಇಲ್ಲ ಸರ್ ತಂದು ಕದ್ರಿ ತಗೊಂಡಿದ್ದೀವಿ ಸರ್. ತಮ್ಮನಗಾಟಿ ಇಲ್ಲಿ ಸ್ವಲ್ಪ ನೀರು ಪರ ಹಾಕಿ ಸ್ವಲ್ಪ ನೀರು ಇಲ್ಲೇ ಆಗಲ್ಲ ಅಂತ ಹೇಳಿ ಸರ್ ಅವರು ಮತ್ತೆ ಅವ್ರು ಎಪ್ಪಣ್ಣಂದವ್ರು ಅಡ್ಮಿಟ್ ಮಾಡ್ಕೊಂಡು ಈಗ ಏನಂತಾರೆ ಡಾಕ್ಟರ್ ಇಲ್ಲಿ ಡಾಕ್ಟರ್ ಇಲ್ಲಿನ ಗ್ಯಾರಂಟಿ ಇಲ್ಲ ಅಂತ ಸರ್. 90% ಕೊಮ್ಮದಾಗೈತಿ 10% ಅಷ್ಟು ಆಯ್ತು ಅಂತ ಹೇಳ್ತಾರೆ ಸರ್. ಇಲ್ಲೇ ಅದನ್ನ ಹೇಳಿ ಸರ್ ಅಲ್ಲೇ ಅದನ್ನ ಹೇಳ್ಯಾರ ಅಂದ್ರೆ ಸತ್ಯದ ಸುಳ್ಳು ಡಾಕ್ಟರ್ ಸುಳ್ಳು ಸರ್ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.